ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬೆಳಗ್ಗೆನೇ ಗೊಬ್ಬರ ಹಾಕೊಂಡು ಹೋಗ್ತಾ ಇದ್ದಾರೆ, ತಿಪ್ಪೆ ಗೊಬ್ಬರ ಹೊಲಕ್ಕೆ ಹಾಕೋಕ್ಕೆ. ತಾತ ನೋಡಿ ಹೆಂಗೆ ಓಡೋಗ್ತಾ ಇದ್ದಾರೆ. ಗಾಡಿ ನಿಲ್ಲಿಸಿದಾಗ ಹತ್ಕೋಬೇಕಾ ಬೇಡವಾ, ಹೋದಾಗ ಓಡೋಗ್ತಾ ಇದ್ದಾರೆ. ನಮ್ಮ ದೊಡ್ಡ ಮಾಮಂದು ಕಾರು ಸ್ವಲ್ಪ ಸಿಗಾಕೊಂಡಿತ್ತು, ಅಲ್ಲೇ ಕಾರು ವಾಶ್ ಮಾಡ್ತಾಯಿದ್ರು. ಅದು ಏನಿದೆ, ಅದು ಸೆಟ್ ಮಣ್ಣಲ್ಲ, ಸೊ ಹಂಗಾಗಿ ಸ್ವಲ್ಪ ಚಕ್ರ ಎಲ್ಲ ಸಿಗಾಕೊಂಡ್ಬಿಟ್ಟಿದೆ. ಎಷ್ಟು ಜನ ಬಂದುಬಿಟ್ಟು ದೊಬ್ಬಿದ್ರೂ ಅದು ಹೋಗ್ತಾ ಇಲ್ಲ. ಅವರು ಬೇರೆ ಸ್ಕೂಲ್ ವ್ಯಾನ್ಗೆ ಹೋಗ್ತಾರಲ್ಲ, ಟೈಮ್ ಆಗಿಬಿಟ್ಟಿತ್ತು ಮಕ್ಕಳೆಲ್ಲ ಬಿಟ್ಟು ಬರೋಕ್ಕೆ. ಸೊ ಹಂಗಾಗಿ ಎಷ್ಟೊಂದು ಜನ ಬಂದು ಆಮೇಲೆ ಏನೇನೋ ಪ್ರಯತ್ನ ಮಾಡಿ ಆಮೇಲೆ ಹಳೆ ಮನೆಯದೊಂದು ಡೋರ್ ಇತ್ತು, ಆ ಡೋರ್ ಹಾಕಿದ್ವಿ ಚಕ್ರ ಹತ್ರ. ಆವಾಗ ಸ್ವಲ್ಪ ಹೆಂಗೋ ಮೂವ್ ಆಯಿತು. ಅಲ್ಲಿವರೆಗೂ ಮೂವ್ ಆಗಲಿಲ್ಲ ಗಾಡಿ. ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡು ಟೈಮ್ ಆಗುತ್ತೆ ಅಂತಂದ್ಬಿಟ್ಟು ಹೋದರು. ಹರ್ಷ ಅಷ್ಟೊಂದು ಜನ ಬಂದಿದ್ದಲ್ಲ, ಅವ್ರನ್ನೆಲ್ಲ ನೋಡಿಬಿಟ್ಟು ಬಚ್ಚಿಕೊಬಿಟ್ಟಿದ್ದ. ಬಾಗಿಲ ಹತ್ರನೇ ಅಲ್ಲೇ ಇದ್ದ, ಬಗ್ ನೋಡ್ತಾ ಇದ್ದ. ಮತ್ತು ಈ ಚಿಟ್ಟೆ ನೋಡಿ, ಚಿಟ್ಟೆ ಇದೆ ಇಲ್ಲಿ ನಿಂತ್ಕೊಂಡಮ್ಮ, ಚಿಟ್ಟೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅವ್ನು ಚಿಟ್ಟೆ ಅಂತ ತುಂಬ ಇಷ್ಟ. ಇತ್ತೀಚೆಗೆ ನಮ್ಮ ಹರ್ಷ ಅಂತೂ ಚೆನ್ನಾಗಿ ಮಾತಾಡೋದು ಕಲ್ತವನೆ. ನಾವು ಹೆಂಗೆ ಮಾತಾಡ್ತೀವೋ ಅವನು ಅದೇ ಥರ ಮಾತಾಡ್ತಾನೆ. ಜಿಜ್ಜಿ ಕುಡಿತೈತಪ್ಪ ಚಿಟ್ಟೆ ಅಂತ ಅಂದಕ್ಕೆ ಅವನು ಅದನ್ನು ಆ್ಯಕ್ಷನ್ ಮಾಡಿ ತೋರಿಸ್ತಾ ಇದ್ದಾನೆ ನಾಲಿಗೆಗೆ. ಅಮ್ಮ ಜಿಜ್ಜಿ ಕುಡಿತೈತೆ ಹಿಂಗೆ ನಾಲಿಗೆಗೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದಾನೆ. ಪಟ್ಲಕಾಯಿ ಬೀಜ ಉರಿತು ನಮ್ಮ ಅಜ್ಜಿ ಅವಾಗ ಇಲ್ಲಿ ಚಪ್ರ ಹತ್ರ. ಇವಾಗ ಚಪ್ರ ಬಿದ್ದೋಗಿದೆ. ಅಲ್ಲಿ ಚೆನ್ನಾಗಿ ಬಿಟ್ಟಿದ್ವು ಎಲ್ಲನೂ, ಹೂವು ಚೆನ್ನಾಗಿ ಹೊಡೆದಿದ್ವು. ನಮ್ಮ ತಾತ ಏನು ಮಾಡಿದ್ರು, ಔಷಧಿ ಏನು ಸೀರೆ ಔಷಧಿ ಅಂತ ಅಂದ್ಬಿಟ್ಟು ಹೊಡೆದ್ರು. ಒಂದೂ ಬಿಡಲಿಲ್ಲ. ಆವಾಗಿಂದ ಎಲ್ಲನೂ ಸುಟ್ಟೋಗ್ಬಿಟ್ಟು. ಇವಾಗ ಇದೇ ಜಾಗದಲ್ಲೇ ನಮ್ಮ ಸಿನಿಮಾಮರು ಹಾಕಿದ್ದಾರೆ, ಹೀರೆಕಾಯಿ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬಳ್ಳಿ ಅಂದ್ಕೊಂಡಿದೆ ಅಂದರೆ ಚೆನ್ನಾಗಿ ಕಾಯಿ ಬಿಡ್ತವೆ. ಹರ್ಷನ ಅವ್ರ ಅಪ್ಪಂತ ಬಿಟ್ಟೋಗಿದೆ ನೋಡ್ಕೊತ ಬಿಟ್ಟಿದ್ರೆ. ಅವ್ರ ಅಪ್ಪ ಫೋನ್ ಹಿಡ್ಕೊಂಡು ಕುಂತಿದ್ದಾರೆ. ಅವ್ನು ಬಂದು ಇಲ್ಲಿ ಅಕ್ಕಿ ಎಲ್ಲ ಚೆಲ್ಬಿಟ್ಟಿದ್ದಾನೆ, ನುಚ್ಚಕ್ಕಿ ಎಲ್ಲನೂ. ಅವನಂತೂ ಸಖತ್ತು ತೀಟೆ ಮಾಡ್ತಾನೆ, ಹೇಳಿ ಮಾತು ಕೇಳೋದಿಲ್ಲ ಇತ್ತೀಚೆಗಂತೂ. ಅವ್ರ ಅಜ್ಜಿ ಮೊನ್ನೆಯನ್ನು ಅಕ್ಕಿ ಮಾಡಿ ಎಲ್ಲನೂ ಇಕ್ಕಿದ್ದಾರೆ. ಇಲ್ಲೆಲ್ಲನೂ ಎತ್ತಿಕ್ಕಿಲ್ಲ, ಅಲ್ಲೇ ಇಕ್ಕಿದ್ದಾರೆ. ಎತ್ತಿಕೊಂಡು ಬಿಡು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಅಂತ ಇಕ್ಕಿದ್ದಾರೆ. ಎತ್ತಿಕ್ಕಿಲ್ಲ. ಅವನು ಅಕ್ಕಿ ಕಾಣ್ತಾಳೆ ಇವಾಗ ಅವನಿಗೆ ಕಣ್ಣಿಗೆ ಕಾಣಿದವನು ಸುಮ್ಮನೆ ಬಿಡೋಂಥ ಗಣಸೇ ಇಲ್ಲ ಅವನಂತೂ. ಚೆಲ್ಲಾಕ್ಬಿಟ್ಟು ಬಂದಿದ್ದಾನೆ. ಸ್ವಲ್ಪ ಮನೆ ಇಕ್ಕಟ್ಟಲ್ಲ, ಸೊ ಹಂಗಾಗಿ ಎಲ್ಲಿ ಸಿಕ್ಕಿದೆ ಅಲ್ಲೇ ಸಾಮಾನಿದ್ದಾವೆ. ರೂಮಲ್ಲೇ ಒಂದು ಕಡೆಗೆ ದೇವ್ರ ಫೋಟೋ ಎಲ್ಲ ಇಟ್ಕೊಂಡಿದ್ದೀವಿ ನಾವು ಚಿಕ್ಕದಾಗೆ. ನಮ್ಮ ಅಪ್ಪ ನಮ್ಮ ಅಮ್ಮ ಬಂದಿದ್ದರು, ಮಡಕ್ಷಿರಿಗೆ ಅಂತ ಹೋಗಿದ್ರಂತೆ. ಅದೇನು ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ರು. ಅದಕ್ಕೆ ಹಿಂಗೆ ಬಂದರು. ಹಂಗೆ ಹರ್ಷನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದರು. ನಮ್ಮ ಅಮ್ಮಂಗೆ ಇವನೇ ಅಲ್ಲ ಫಸ್ಟ್ನೇ ಮೊಮ್ಮಗ, ಇನ್ಯಾರು ಇಲ್ವಲ್ಲ, ಸೊ ಹಂಗಾಗಿ ತುಂಬ ಹಚ್ಕೊಬಿಟ್ಟಿದ್ದಾರೆ. ಇವನು ಬಿಟ್ಟಿರೋದೇ ಇಲ್ಲ ಅಮ್ಮ ಅಂತೂ. ನಾನು ಬರಲ್ಲ. ಕೈ ನಾನು ಬರಲ್ಲ. ಇಲ್ಲ ಬರಲ್ಲಪ್ಪ. ಎಲ್ಕು ಜಾಗ ಇಲ್ಲ ಅಲ್ಲಿ. ಜಾಗ ಬಿಡು ಜರಕ ಮುಂದಕ್ಕೆ. ಅಮ್ಮಮ್ಮ ಅಡ್ಡ ಮಾಡ್ತೀಯಲ್ಲ, ನಾನಕ್ಕೆ ಬರಬೇಕು. ಹೋಗು, ನಂಗೆ ಜಾಗ ಸಾಲದಪ್ಪ. ಅಲ್ಲಿ ಕುತ್ಕೋಬೇಕೆ, ನಂಗೆ ಜಾಗ ಸಾಲದು. ಇಲ್ಲ ಹೋಗಿ ಬಾಯ್. ಜಾಗ ಇಲ್ಲಪ್ಪ. ನೀನು ಹೋಗಿ, ನಾವು ನಾಳೆಗೆ ಬರ್ತೀವ. ಅಜ್ಜಿತ ಕುತ್ಕೊ. ಇಲ್ಲ ಕುಚ್ಚಮಲ್ಲ. ಬಾಯ್ ಬಾಯ್ ಮೇಡಮ್. ಬಾಯ್. ಸುರೇಂದ್ರ ಇದ್ದಾನೆ, ಹೋಗೋಣ. ಅಳ್ಬೇಡ, ಅಲ್ಲಿ ಬರ್ತಾನೆ ಅವನು ನಿಂತಾನೆ. ನಿಮ್ಮ ತಂಗ ಕರ್ಕೊಂಡು ಅಲ್ಲೇ ಕಾಡು ಒಂದು 2 ದಿನ. ಬಾಯ್. ಬಾ. ಬ್ಯಾಗ್ ತಗೋ, ಬ್ಯಾಗ್ ಬಂಗಾರಿ ನಿಂದು ಬಟ್ಟೆದು ಬ್ಯಾಗ್ ತಗೊಂಡ್ರೆ. ಬ್ಯಾಗ್ ತಗೊಂಡ್ರೆ ಎಲ್ಲಿ ಬ್ಯಾಗ್ ಇಲ್ಲ, ಬ್ಯಾಗ್ ಇಲ್ಲಲ್ಲ. ಈ ಬ್ಯಾಗ್ ಟವಲ್ ಹಾಕ ಕುಂತಿದ್ದಾವೆ. ಬಾಮ್ಮ ಬ್ಯಾಗ್ ತಗೊಂಬಾ. ಬ್ಯಾಗ್ ತಗೊಂಡ್ರೆ ಹೋಗಿ. ಬ್ಯಾಗ್ ಇಲ್ಲ ನಿಂದು. ನಮ್ಮಪ್ಪ ನಮ್ಮಮ್ಮ ಬಂದಂಗೆಲ್ಲ ಹಿಂದೆ ಬೀಳ್ತಾನೆ, ನಾನು ಬರ್ತೀನಿ ಅಂತಂದ್ಬಿಟ್ಟು. ಮತ್ತು ಅಲ್ಲಿವರೆಗೂ ಗೇಟ್ವರೆಗೂ ಕುಂಡಿಸ್ಕೊಂಡು ಅವನು ಆಮೇಲೆ ಸ್ವಲ್ಪ ಸಮಾಧಾನ ಮಾಡಿ ಕರ್ಕೊಂಬಂದೆ ನಾನು. ಮತ್ತು ಅವ್ರು ಹೋದ್ರು, ಟೈಮ್ ಆಗುತ್ತೆ ಅಂತ ಹೋದರು. ಹೊಸ ಮನೆಗೆ ಕಿಟಕಿನೂ ಮತ್ತು ಬಾಗಿಲು ಹಾಕ್ಕೊಡೋಕೆ ಬಂದಿದ್ದಾರೆ, ಮಾಡ್ತಾಯಿದ್ದಾರೆ. ಸ್ವಲ್ಪ ಕಿಟಕಿಗಳೆಲ್ಲ ಆಗಿದ್ದಾವೆ. ನಮ್ಮ ಮನೆ ಹತ್ರ ಇರೋ ಹುಡುಗ ಇವನು ಪವನ್ ಅಂತ. ಅದೇ ಇವನಿಗೆ ಕಿವಿನೂ ಕೇಳಿಸಲ್ಲ, ಮಾತು ಬರೋಲ್ಲ, ಕಣ್ಣೊಂದು ಕಾಣಿಸುತ್ತಷ್ಟೇ. ಆ್ಯಕ್ಷನ್ ಮಾಡ್ತಾನೆ ಅಷ್ಟೇ. ಏನಾದರೂ ಹೇಳ್ಬೇಕಂತಂದರೆ ಕೈಯಲ್ಲಿ ಆ್ಯಕ್ಷನ್ ಮಾಡಿ ಹೇಳ್ತಾನೆ. ಪಾಪ ಒಳ್ಳೆ ಹುಡುಗ ಇವನು. ಅಟ್ಲೀಸ್ಟ್ ಮಾತು ಬರಲಿ ಅಂದರೂ ಕಿವಿ ಒಂದು ಕೇಳಿಸಿದ್ರೆ ಎಷ್ಟೋ ಚೆನ್ನಾಗಿರೋದು. ಅವ್ರಿಗಂಗೆ 2 ಕಿತ್ಕೊಬಿಟ್ಟೆ ಪಾಪ ದೇವರು.
ಅವ್ರ ಮನೇಲಿ ಅವ್ರ ತಾತಂಗೂ ಹಂಗೆ ಇದೇ ಥರ ಆಗಿದೆ, ಮಾತು ಬರೋಲ್ಲ ಮತ್ತು ಕಿವಿನೂ ಕೇಳಿಸಲ್ಲ. ಸೊ ಹಂಗಾಗಿ ಮೊಮ್ಮಕ್ಳಿಗೂ ಅದೇ ಥರನೇ ಬಂದುಬಿಟ್ಟಿದೆ. ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ನೋಡಿ ನಮ್ಮದು ಒಂಥರ ಡಿಫ್ರೆಂಟ್, ಒಂಥರ ಗ್ಲಾಸು, ವೈಟ್ ಗ್ಲಾಸ್ ಅಲ್ಲ, ಸ್ವಲ್ಪ ನೀಲಿ, ಡಾರ್ಕ್ ನೀಲಿ, ಚೆನ್ನಾಗಿದೆ ಒಂಥರ. ಕಿಟಕಿ ತೆಗಿ ಅಂತಂದರೆ ಅದಕ್ಕೆ ತೆಗಿತಾ ಇದ್ದಾನೆ. ನಾನು ವೀಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಚ್ಚಿಕೊತಾ ಇದ್ದಾನೆ ಅವನಂದು. ಪಾಪ ಒಳ್ಳೆ ಹುಡುಗ ಇವನಂತೂ. ಮನೆ ಕಟ್ಟೋದೇನೋ ಬೇಗ ಆಯಿತು, ಸ್ವಲ್ಪ ಇವಾಗ ಫಿನಿಶಿಂಗ್ ಆಗಬೇಕಂದ್ರೆ ಸ್ವಲ್ಪ ಲೇಟು. ನಮ್ಮ ಅಪ್ಪಿ ಹುಟ್ಟಿ ಒಂದು 9 ದಿನ ಅಷ್ಟರಿಗೇನೆ ಪಾಯ ಹಾಕ್ಬಿಟ್ರು, ಮತ್ತು ಮನೇನ ಅಷ್ಟು ಹಂಗೇ ಕಟ್ಬಿಟ್ರು. ಕಟ್ಟೋದೇನು ಬೇಗ ಆಯಿತು. ಇವಾಗ ಇದೇ ಸ್ವಲ್ಪ ಲೇಟ್ ಅಷ್ಟೇ ಆಗಿದ್ದು, ಸ್ವಲ್ಪ ಕಿಟಕಿ ಬಾಗಿಲು ಮತ್ತು ಪೇಂಟು ಅದೇ ಸ್ವಲ್ಪ ಲೇಟ್ ಆಗಿದೆ. ನೋಡಿ ಆ ಗ್ಲಾಸ್ನ ಎಷ್ಟು ಚೆನ್ನಾಗಿ ಫಿಟ್ ಮಾಡ್ತಾರೆ ಗೊತ್ತಾ ಅವರು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊತಾ ಇದ್ದಾರೆ. ಗ್ಲಾಸ್ ಈಸಿಗೆ ಬರಬಾರ್ದು ಅಂದ್ಬಿಟ್ಟು ಅದೊಂಥರ ಸುತ್ತ ಪಟ್ಟಿ ಕಟ್ತಾ ಇದ್ದಾರೆ. ಚೆನ್ನಾಗಿ ಮಾಡ್ತಾಯಿದ್ದಾರೆ ಎಲ್ಲನೂ. ಸಣ್ಣ ಪುಟ್ಟ ಕೆಲಸನೇ ಮತ್ತು ಸ್ವಲ್ಪ ಅದು ಲೇಟ್ ಆಗೋದು. ಬೇಗ ಮನೆ ಏನು ಬೇಗ ಕಟ್ಬಿಡ್ತೀವಿ. ಈ ಸಣ್ಣ ಪುಟ್ಟ ಕೆಲಸನೇ ಬೇಗ ಆಗೋಲ್ಲ. ಕಿಟಕಿ ಬಾಗಿಲು ಹಾಕ್ಸೋದು ಮತ್ತು ಪೇಂಟಿಂಗು ಮತ್ತು ವೈರಿಂಗು ಇವೆಲ್ಲ ಇದ್ದೇ ಇರುತ್ತಲ್ಲ ಮನೆ ಆದಮೇಲೆ. ಸೊ ಹಂಗಾಗಿ ಇದೇ ಸ್ವಲ್ಪ ನಮಗೆ ಟೈಮ್ ತೊಗೊಂತು ಅಷ್ಟೇ. ದುಡ್ಡಿದ್ರೆ ಏನು ಬೇಗನೆ ಆಗುತ್ತೆ, ದುಡ್ಡಿಲ್ಲನೇ ಸ್ವಲ್ಪ ಲೇಟ್ ಆಗೋದು ಅಷ್ಟೇ. ಮೇನ್ ಡೋರು ಗಣೇಶನ ದಿಕ್ಕಿದ್ದಾರೆ ಮತ್ತು ಕೆಳಗಡೆ ಕಳಸ ಥರ ಇದೆ. ಚೆನ್ನಾಗಿದೆ ಮೇನ್ ಡೋರ್. ಪೇಂಟ್ ಮಾಡ್ತಾರಲ್ಲ ಅವಾಗ ಚೆನ್ನಾಗಿರುತ್ತೆ. ಇದೆಲ್ಲ ಮೇಲ್ಗಡೆ ಇನ್ನೂ ಸ್ವಲ್ಪ ರಫ್ ಇದೆಯಲ್ಲ ಅದೆಲ್ಲ ಕ್ಲೀನಾಗಿ ಉಜ್ಜಿಬಿಟ್ಟು ಆಮೇಲೆಲ್ಲ ಪಾಲಿಷ್ ಮಾಡ್ತಾರೆ. ಚೆನ್ನಾಗಿರುತ್ತೆ ಅವಾಗ ನೋಡೋಕ್ಕಿಂತ. ಆ ಕಡೆ 2 ರೂಮಿಂದು ಕಿಟಕಿ ಎಲ್ಲ ಫಿಟ್ ಮಾಡಿದ್ದಾರೆ. ಇವಾಗ ಹಾಲಿಂದು ಫಿಟ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಧೂಳಿದೆ. ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರಲ್ಲ ಸಾಯಂಕಾಲ, ನಾವು ಸಾಯಂಕಾಲ ಎಲ್ಲ ಆದ ತಕ್ಷಣ ಅವ್ರು ಹೋದ್ಮೇಲೆ ಫುಲ್ ಎಲ್ಲ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿದ್ರೂ ಅದು ಬೆಳಗ್ಗೆ ಮತ್ತೆ ಕಸ ಆಗೇ ಆಗುತ್ತೆ. ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ, ಕ್ಲೀನ್ ಮಾಡ್ತಾನೆ ಇರ್ಬೇಕು ನಾವು. ವಿಂಡೋಗೆ ಸೈಜ್ ಎಲ್ಲ ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಕೊಯ್ತಾ ಇದ್ದಾರೆ. ಮತ್ತು ಅಲ್ಲಿ ಸೊಳ್ಳೆ ಪರ್ದೆ ಹಂಗೆ ಇಕ್ಕಿದ್ರು, ನಮ್ಮ ಮಾಮ ನೋಡಿರಲಿಲ್ಲ. ಸೊ ಅದನ್ನು ಫೋಲ್ಡ್ ಮಾಡಿ ಎತ್ತಿಕ್ಬಿಡೋಣ, ಧೂಳು ಸುಮ್ಮನೆ ಅಂತಂದ್ಬಿಟ್ಟು ಧೂಳೆಲ್ಲ ಕೊಡಬಿಟ್ಟು ಎತ್ತಿಕ್ತಾ ಇದ್ದೆ. ವಿಡಿಯೋ ಎಲ್ಲ ಅವನೇ, ಇವಾಗ ಹೇಳಿದ್ನಲ್ಲ ಮೂಗ ಪವನ, ಅವನೇ ಮಾಡಿಕೊಡ್ತಾ ಇದ್ದ. ನೋಡಿ ಇಷ್ಟೊಂದು ಧೂಳಿದೆ. ನಮ್ಮ ತಾತ ಎತ್ತಿನ ಗಾಡಿ ತೊಗೊಂಡೋಗಿದ್ರು ಬೆಳಗ್ಗೆ, ಸೌದೆ ಹಾಕೊಂಬರ್ತೀವಿ ಅಂತ ಅಂದ್ಬಿಟ್ಟು. ಸೆಡೆ ಸೌದೆ ಅವೆಲ್ಲ ಮನೆಗೆಲ್ಲ ಪೇಂಟ್ ಮಾಡಕ್ಕೆ ಬರ್ತಾರಲ್ಲ ಅವರಿಗೆಲ್ಲ ಅಡುಗೆ ಮಾಡಿಕ್ಬೇಕಲ್ಲ. ಗ್ಯಾಸ್ನಲ್ಲೇ ಅಂತಂದರೆ ಆಗೋಲ್ಲ, ಹಾಗಾಗಿ ಒಲೆಲೂ ಮಾಡ್ತೀವಿ ನಾವು. ಮುದ್ದೆ ಮಾತ್ರ ಒಲೆಲಿ ಮಾಡ್ತೀವಿ ಅಷ್ಟೇ, ಮತ್ತೇನು ಮಿಕ್ಕಿದ್ದೆಲ್ಲ ಗ್ಯಾಸಲ್ಲೇ ಮಾಡೋದು ನಾವು. ಇವಾಗ ಮರಳು ಹೊಡಿಸ್ತಾ ಇದ್ದೀವಿ. ಸಂಪ್ ಕಟ್ಟೋಕ್ಕೆ ಮರಳಿರಲಿಲ್ಲ, ಇತ್ತು. ಸೊ ಒಂದು ಗಾಡಿ ಅಷ್ಟಿತ್ತು. ನಮ್ಮ ಮನೇಲಿ ಏನು ಮಾಡಿದ್ರು ಅಂದರೆ ಅದು ಒಂದು ಸೈಡಿಗೆ ಹಾಕಲಿಲ್ಲ, ಎಲ್ಲ ತುಂಬಿಬಿಟ್ಟು. ಸೈಡಿಗೆ ಹಾಕಿದ್ರೆ ಒಂದು ಕಡೆ ಇರೋದು ಮಳೆ ಬಂದು ತಗ್ಗಾಕ್ಬಿಟ್ಟು ಎಲ್ಲ ಕೊರ್ಕೊಂಡು ಬಂದುಬಿಟ್ಟಿದೆ ಎಲ್ಲನೂ. ಸ್ವಲ್ಪ ವೇಸ್ಟ್ ಆಗಿಬಿಟ್ಟಿದೆ ಮರಳು. ಸೊ ಇವಾಗ ಹಂಗಾಗಿ ಇನ್ನೊಂದು ಲೋಡ್ ಹೇಳಿದ್ವಿ, ಅದಕ್ಕೆ ತಗೊಬಂದು ಹಾಕ್ತಾಯಿದ್ದಾರೆ. ಸಾಕೊಂದು ಲೋಡು ಅಂತ ಹೊಡ್ಸಿದ್ದಾರೆ, ಅದು ಆಗುತ್ತೇನೋ ಗೊತ್ತಿಲ್ಲ. ಎಲ್ಲಿ ಬಿಸಾಕ್ತೀಯ? ಬಿಸಾಕ್ತಾನೆ, ಎಲ್ಲಿ ಬಿಸಾಕ್ ನೋಡಿ ನಡಿ. ಒಬ್ಬೊಬ್ಬ ಇಲ್ಲಿ ಬಿಸಾಕ್ತೇನು? ಸುಟ್ಟೋಗ್ತದು. ಬಾ. ಕುರ್ಕುರೆ ತಿಂದಿದ್ದಾನೆ. ಅದು ಪೇಪರ್ ಖಾಲಿ ಇದೆಯಲ್ಲ, ಅದಕ್ಕೆ ಒಲೆಗೆ ಹಾಕಕ್ಕೆ ಹೋಗ್ತಾ ಇದ್ದಾನೆ. ಅವ್ನ ಕಣ್ಣಿಗೆ ಯಾವ್ದಾದ್ರು ಪೇಪರ್ ಸಿಗಲಿ, ಚಾಕ್ಲೇಟ್ ಪೇಪರು, ಕುರ್ಕುರೆ ಪ್ಯಾಕೆಟು, ಅದನ್ನು ತೊಗೊಂಡೋಗ್ಬಿಟ್ಟು ಒಲೆಗೆ ಹಾಕ್ಬಿಡ್ತಾನೆ. ಚೆನ್ನಾಗಿ ಕಲ್ತ್ಕೊಬಿಟ್ಟಿದ್ದಾನೆ ಅದು ಮಾತ್ರ. ನೈಟು ನಮ್ಮ ತಾತ ಮಟನ್ ಕಟ್ ಮಾಡ್ತಾಯಿದ್ದಾರೆ, ಕುರಿ ಮಟನ್ನು. ನಾವು ಯಾರೂ ತಿನ್ನಲ್ಲ, ನಮ್ಮ ತಾತ ಒಬ್ಬರೇ ತಿನ್ನೋದು. ನಮ್ಮ ಅಜ್ಜಿ ತಿಂತಾರೆ, ಅಂದರೆ ಅವ್ರಿಗೆ ಇವಾಗ ಹುಷಾರಿಲ್ಲ, ಹಂಗಾಗಿ ತಿನ್ನಲ್ಲ. ಹರ್ಷ ಚಿಕನ್ ತಿಂದ್ಬಿಟ್ಟು ತುಂಬ ದಿನನೇ ಆಯಿತು. ಅವ್ನು ತಿನ್ಸಲ್ಲ, ನಾವು ಹುಷಾರಿಲ್ದಾಗಿಂದನೂ ನಾವು ಅವನಿಗೆ ಚಿಕನ್ ಇಕ್ತಾ ಇಲ್ಲ. ಅದಕ್ಕೆ ಅದು ನೋಡಿ ಚಿಚ್ಚಿ ಅಮ್ಮ ಎಷ್ಟೊಂದೈತೆ ಚಿಚ್ಚಿ ಅಂತ ಅಂತಿದ್ದ. ಆಯ್ತಮ್ಮ ಚಿಚ್ಚಿನೇ, ನೀನು ತಿಂತೀಯ? ಹಾಂ, ಕೆಮ್ಮಾಕೈತೆ ನಿನಗೆ? ಕೆಮ್ಮಾಕೈತೇನು? ತಿನ್ಬೇಡ. ನಮ್ಮ ಹರ್ಷ ಅಂತೂ ಎಲ್ಲಿ ನೆಲ ಸಿಕ್ಕುತ್ತೋ ಅಲ್ಲೇ ಉಳ್ಳಾಡ್ತಾನೆ, ಹಂಗೇ ಪಾಪ ಕುಡ್ಕೊಂಡು. ಅದಕ್ಕೆ ಉಜ್ತಾ ಇದ್ದೆ. ಅವನಿಗಂತೂ ಏನೂ ಆಗಿಲ್ಲ ಕುಡ್ಕೊಂಡ್ರು. ನೋಡಿ ಹೆಂಗೆ ಆಡ್ಕೊತಾ ಇದ್ದಾನೆ. ನಮ್ಮ ತಾತಂಗೆ ಕುರಿ ಮಟನ್ ತುಂಬ ಇಷ್ಟ ಅಷ್ಟೇ. ಅಂದರೆ ಒಂದು ಸ್ವಲ್ಪ ತಿನ್ನೋದು, ಜಾಸ್ತಿ ತಿನ್ನೋದಿಲ್ಲ, ಬರೀ ಆಸೆ ಪಡ್ತಾರೆ ಅಷ್ಟೇ. ನಮ್ಮ ಹರ್ಷಂಗೆ ಜ್ವರ ಬಂದು 1 ವಾರ ಆಯಿತು. ಆದರೂ ಅಜ್ಜಿ ಇವಾಗ ಸುಮ್ಮನೆ ಮೈ ಬೆಚ್ಚಗೈತೆ ಅಂತ ಅಂತಿದ್ರು. ಅದಕ್ಕೆ ಹಾಕೋಣ ಅಂತ ಕೇಳ್ತಿದ್ದ ತನಕು. ಅಜ್ಜಿ ಹಾಕು ಅಂತಂದರೆ ಅವ್ನು ಸ್ವಲ್ಪ ಹಠ ಮಾಡ್ತಾಯಿದ್ದ. ರಾತ್ರಿ ಕಪ್ಪೆ ಹಿಡ್ಕೊಬಂದು ಇಕ್ಕೊಂಡಿದ್ರು ಬಾಕ್ಸ್ನಾಗೆ. ಯಾಕಂದರೆ ಇನ್ನೂ ಒಂದು ಹೊತ್ನಾಗೆಲ್ಲ ಎದ್ದೇಳ್ತಾನೆ, ಹಠ ಮಾಡ್ತಾನೆ. ಅದು ಹಾಲು ಬಿಡಿಸ್ದಾಗಿಂದನೂ ಅಷ್ಟೇ, ಒಂದು ಹೊತ್ನಾಗೆ 1-2 ಸತಿ ಎದ್ದೇಳ್ತಾನೆ. ಇಲ್ಲ 1 ಸತಿ ಆದರೂ ಎದ್ದೇಳ್ತಾನೆ, 2 ಸತಿ ಆದರೂ ಎದ್ದೇಳ್ತಾನೆ. ಎದ್ಬಿಟ್ಟು ಜೋರಾಗಿ ಹಠ ಮಾಡ್ತಾನೆ, ಅಳ್ತಾನೆ.
ಎಲ್ಲರೂ ಯಾಕೆ ಹುಡ್ಗಂಗೆ ಏನಾಯಿತು ಅಂದ್ಕೋಬೇಕು, ಹಂಗೆ ಅಳ್ತಾನೆ. ಆಮೇಲೆ ಇವಾಗ ಹೆಂಗೋ ಮೇಲೆ ಸ್ವಲ್ಪ ಸುಮ್ಮನೆ ಆದರೂ ಆಗ್ತಾನೆ. ಮುಂಚೆಲ್ಲ ಆದರೆ ಸಖತ್ತು ಒಂದು ಸತಿಗೆ ಒಂದು 4-5 ಸತಿ ಎದ್ದೇಳ್ತಿದ್ದೆ, ಯಾವಾಗ ಸಿಕ್ಕಿದ್ದು ಅವಾಗಲೇ. ನಮಗೆ ಅವಾಗ ಒಳ್ಳೆ ನಿದ್ದೆ ಟೈಮಲ್ಲಿ ಎದ್ದೇಳ್ತಿದ್ದ. ಅದಕ್ಕೆ ನಮ್ಮ ಅಜ್ಜಿ ಕಪ್ಪೆ ಹಿಡ್ಕೊಬಂದು ಒಂದು ಬಾಕ್ಸ್ನಾಗ ಹಾಕಿದ್ದಾರೆ, ತೋರಿಸ್ಬಿಟ್ಟು ಟಾನಿಕ್ ಹಾಕ್ತಾ ಇದ್ದಾರೆ. ಅಂದರೆ ಅವನು ಏನಕ್ಕೂ ಹೆದರ್ಕೊಳ್ಳಲ್ಲ, ಕಪ್ಪೆಗೂ ಹೆದರ್ಕೊಳ್ಳಲ್ಲ, ನಾಯಿಗೂ ಹೆದರ್ಕೊಳ್ಳಲ್ಲ, ಏನಕ್ಕೂ ಹೆದರ್ಕೊಳ್ಳಲ್ಲ ಅಂತ ಅನಿಸಿದೆ. ನಿನ್ನ ಈ ವಿಡಿಯೋ ನೋಡೋರೆಲ್ಲ ಒಂದೊಂದು ಲೈಕ್ ಮಾಡಿದರೆ ನನಗೆ ಹೆಂಗೋ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನನ್ನ ವೀಡಿಯೋಸ್ ಬೇರೆಯವ್ರಿಗೆ ರೀಚ್ ಆಗುತ್ತೆ. ಸೊ ಹಂಗಾಗಿ ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಲವ್ ಯು ಆಲ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.